ಕ್ಯಾಮ್ರಾ ಯೂಟ್ಯೂಬ್ ಪೆಟ್ರಾದಿಂದ ಅಮಾನ್ಗೆ ಈಚ್ ಹೈಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಸೊ ಒಂದು ಆರ್ಮಿ ಆಫೀಸರ್ ಇದ್ದಾರೆ, ಅವ್ರ ಫೇಸ್ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಮರುಭೂಮಿಯಲ್ಲಿ ಒಂಟಿಯಾಗಿ. ಹಲೋ ಇಂಡಿಯಾ, ಮೊಹಮ್ಮದ್, ಇವು ಗಲ್ಫ್ ಕಂಟ್ರೀಸ್ ಎಲ್ಲ ಆಲ್ರೆಡಿ ಭಾಳ ಮುಂದೆನೇ ಹೋಗ್ಬಿಟ್ಟಿದ್ದಾವೆ. ಸೊ ಲಿಫ್ಟ್ ಸಿಕ್ಕಿದೆ ಶೋಭಾಗ್ ತನಕ, ಅಮಾನ್ ತನಕ ತಲುಪ್ತೀನೋ ಇಲ್ವೋ. ಈ ಥರ ಲಿಫ್ಟ್ ಕೇಳಿದ್ರೆ ಯಾರು ನಿಲ್ಲಿಸ್ತಾ ಇಲ್ಲ. ಒಂದು ಕಾರ್ ಬರ್ತಾ ಇದೆ, ನೋಡೋಣ. ಲೆಟ್ಸ್ ಗೋ. ಸೊ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸಲಾಮ್ ಅಲೈಕುಮ್ ಫ್ರಮ್ ವಾದಿ ಮೂಸಾ ಪೆಟ್ರಾ. ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಇವತ್ತು ನಾನು ವಾದಿರಾಮ್ಗೆ ಹೋಗಬೇಕಿದ್ದು. ಸೊ ಟ್ರೈನ್ ರೈಡ್ ಇದ್ದು ಇವತ್ತು. ಆ ಪ್ಲ್ಯಾನ್ನ ಡ್ರಾಪ್ ಮಾಡಿ ಇವಾಗ ಪ್ರೆಸೆಂಟು ಪೆಟ್ರಾದಿಂದ ಅಮಾನ್ಗೆ ಹಿಚ್ ಹೈಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮಾಡಿದ್ದೀನಿ. ಹಿಚ್ ಹೈಕಿಂಗ್ ಅಂದರೆ ಒಂಥರ ಲಿಫ್ಟ್ ಕೇಳ್ಕೊಂತ, ಸೊ ಫ್ರೀಯಲ್ಲಿ. ಸೊ ನೋಡೋಣ ನನಗೆ ಇವತ್ತು ಲಿಫ್ಟ್ ಸಿಗುತ್ತಾ ಇಲ್ವಾ ಅಂತೇಳಿ ನೋಡೋಣ. 250 ಕಿಲೋಮೀಟರ್ಸ್ ಇದೆ ಪೆಟ್ರಾದಿಂದ ಅಮಾನು. ಸೊ ಇಲ್ಲಿಂದ ಹೊರಗಡೆ ಬರಬೇಕು, ಸಿಟಿಯಿಂದ ಹೊರಗಡೆ ಬರಬೇಕಂದ್ರೂ ಭಾಳ ಕಷ್ಟ ಗುರು. ನೋಡ್ಬೋದು ಫುಲ್ ಸ್ಟೀಪು ಗುಡ್ಡ. ಸೊ ಈ ಸಿಟಿ ಇರೋದೇ ಫುಲ್ ಗುಡ್ಡದ ಮೇಲೆ. ಸೊ ಹೊರಗಡೆ ಹೋಗ್ಬೇಕಂದ್ರೆ ಫುಲ್ ಸ್ಟೀಪ್ ಇದೆ, ಹಿಂಗೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಇವಾಗ ನಾನು ಹೋಟೆಲಿಂದ ಹೊರಗಡೆ ಬಂದಿದ್ದೀನಿ. ಸೊ ಬಂದಿಲ್ಲಿ ಹೊರಗಡೆ ಒಂದು ಹೈವೇದಲ್ಲಿ ನಿಂತ್ಕೊತಿದ್ದೀನಿ. ನೋಡೋಣ ಇವಾಗ ಇಲ್ಲಿಂದ ಲಿಫ್ಟ್ ಸಿಗುತ್ತಾ ಇಲ್ವಾ ಅಂತೇಳಿ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ ಹೋಗೋಣ. ಸೊ ಇವತ್ತಂದರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತದೆ ದಿನ. ಈ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಲಿಫ್ಟ್ ಸಿಗುತ್ತಾ ಇಲ್ವಾ ಅಂತೇಳಿ. ನಮ್ಮ ಬ್ಯಾಗ್ ಇಲ್ಲಿ ನೋಡ್ಬೋದು, ಇಲ್ಲೇ ಇಟ್ಟಿದ್ದೀನಿ. ಸೊ ಬ್ಯಾಗ್ನ ಹಾಕ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಆಗೋರು ಇಲ್ಲಿ. ಶೋಭಾಕ್, outside city, can you drop me outside the city? I want to go Shobak. Yeah. Most spend 1.5 kg. ಶುಕ್ರಾನ್. ಇವಾಗ ತನಕ ಅಂದರೂ ಚೆನ್ನಾಗಿದೆ. ಒಬ್ಬರು ನಿಲ್ಲಿಸಿದ್ರು, ಅವ್ರು ದುಡ್ಡು ಕೇಳ್ತಿದ್ರು. ಏನಪ್ಪ ಅಂದರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಹೋಗಬೇಕು, ಹಂಗಂದ್ರೆ ಗಾಡಿ ಸಿಗ್ತವೆ. ಸೊ ಇನ್ನೂ ನಾನು ಸಿಟಿಯಲ್ಲೇ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ ಸಿಟಿಯಿಂದ ಹೊರಗಡೆ ಹೋಗೋಕ್ಕೆ. ನೋಡೋಣ ಯಾರಾದರೂ ಲಿಫ್ಟ್ ಕೊಡ್ತಾರಾ ಇಲ್ವಾ ಅಂತೇಳಿ. ಸೊ ಫೈನಲಿ ನಮ್ಮದು ದಿನದ ಲಿಫ್ಟ್ ಸಿಕ್ಕಿದೆ. ಸೊ ಯುವರ್ ನೇಮ್? ಅಹಮದ್ ಅವರು ನಮಗೆ ಇಲ್ಲಿಂದ ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಿಡೋಕ್ಕೆ ಹೇಳಿದ್ದಾರೆ. ಅಲ್ಲಿಂದ ಲಿಫ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ದುಡ್ಡು ಏನಾದರೂ ಕೇಳ್ತೀರಾ ಅಂತ ಹೇಳಿದೆ. ಸೊ ಬೇಡ, ದುಡ್ಡೇನು ಬೇಡ, ಅಲ್ಲಿಂದ ಲಿಫ್ಟ್ ಕೊಡ್ತೀನಿ ಫ್ರೀಯಲ್ಲಿ ಅಂತ ಹೇಳಿದರು. ಸೊ ಫಸ್ಟ್ ಲಿಫ್ಟ್ ಸಿಕ್ಕಿದೆ. ಸೊ ಇಲ್ಲಿಂದ ಹೊರಗಡೆ ಹೋಗೋಣ, ಸಿಟಿಯಿಂದ ಹೊರಗಡೆ. ಶೋಭಾಕ್, ಹೌ ಮೆನಿ ಕಿಲೋಮೀಟರ್ಸ್? 18 كيلو 2 من 20 1 ಹಾಂ ಓಕೆ 5 ಇಲ್ಲಿಂದ ಡೈರೆಕ್ಟ್ಲಿ ಅಮಾನ್ಗೆ ಯಾರೂ ಹೋಗೋಂಗಿಲ್ಲ. ಸೊ ಇಲ್ಲಿಂದ ನಿಯರ್ ಬೈ ಪ್ಲೇಸ್ ಅಂತ ಹೇಳಿದ್ರೆ ಶೋಭಾಗ್ ಅಂತೇಳಿ ಒಂದು ಸಿಟಿ ಇದೆ, ಆ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಪ್ಫುಲ್ಲಿ ಅಲ್ಲಿ ತನಕ ಹೋಗಿ ಅಲ್ಲಿಂದ ಅಮಾನಿಗೆ ಬೇರೆ ಗಾಡಿ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಹಮದ್, ಶುಕ್ರಾನ್. ಇಂಡಿಯಾ ವಿ ಕಾಲ್ ಧನ್ಯವಾದ್ और शुक्रान. كاميرا يا كاميرا ما بتحكي يوتيوب. ಸೊ ಇವರಾಗಿದ್ದರು ಅಹಮದ್ ಬೈ. ಸೊ ಇಲ್ಲಿ ತನಕ ಲಿಫ್ಟ್ ಕೊಟ್ಟಿದ್ದಾರೆ. ಸಿಟಿಯಿಂದ ಹೊರಗಡೆ ಬಂದಿದ್ದೀನಿ. ನನ್ನ ಲಕ್ ಚೆನ್ನಾಗಿದೆ ಇಲ್ವೋ ಅಂತೇಳಿ ಟ್ರೈ ಮಾಡೋಣ. ಯಾವುದು ಅಮಾನ್ ತನಕ ತಲುಪ್ತೀನೋ ಇಲ್ವೋ, ಇಲ್ಲ ದಾರಿಯಲ್ಲೋ ಎಲ್ಲಾದರೂ ಕ್ಯಾಂಪ್ ಮಾಡ್ತೀನೋ ಗೊತ್ತಿಲ್ಲ. ಇಲ್ಲಿ ಜಾರ್ಡನಲ್ಲಿ ಯಾರು ಬಡವರು ಇರ್ತಾರಲ್ಲ, ಯಾರಿಗೆ ಮನೆ ಇರಲ್ಲ, ಯಾರಿಗೆ ಫ್ಯಾಮ್ಲಿ ಇರಲ್ಲ, ಸೊ ಅನಾಥರಾಗಿರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಸೊ ನೆಬೇತಿಯನ್ಸ್ ಯಾವ ಥರ ಗುಡ್ಡದಲ್ಲಿ ಸುರಂಗ ಮಾಡಿ ಮನೆ ಮಾಡ್ಕೊಂಡಿದ್ರು, ಹಾಗೆ ಇಲ್ಲಿ ನೋಮ್ಯಾಡಿಕ್ ಪೀಪಲ್ಸು ಅಂದರೆ ಅನಾಥರಾಗಿರೋರು, ಯಾರು ಮನೆ ಇಲ್ಲ, ಯಾರು ಫ್ಯಾಮ್ಲಿ ಇಲ್ಲ, ಅವರು ಗುಡ್ಡದಲ್ಲಿ ಮನೆಗಳು ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡ್ತಾರೆ. ಸೊ ಭಾಳಷ್ಟು ಮನೆಗಳು ನೋಡಿದೆ ನಾನು ಬರೋ ಮುಂದೆ. ಗೌರ್ಮೆಂಟು ಭಾಳ ಸಪೋರ್ಟ್ ಮಾಡುತ್ತೆ ಗುರು. ಇಲ್ಲಿ ಯಾರು ಬಿಲೋ ಪಾವರ್ಟಿ ಲೆವೆಲ್ ಇದ್ದಾರೆ ಅವ್ರಿಗೆಲ್ಲ ಕೆಲಸ ಕೊಡೋದು, ಅವ್ರಿಗೆಲ್ಲ ಡೈಲಿ ವೇಜಸ್ ಕೊಡೋದು, ಈ ಥರ ಎಲ್ಲ ಗೌರ್ಮೆಂಟ್ ಮಾಡುತ್ತೆ. ಒಂದು ಒಳ್ಳೆ ಇನಿಷಿಯೇಟಿವ್. ಈ ಥರ ನಮ್ಮ ಇಂಡಿಯಾದಲ್ಲೂ ನಮ್ಮ ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಆಗಬೇಕು. ಆಗಿಲ್ಲ ಅಂತೇಳಿ ಇಲ್ಲ, ಆಗ್ತಾಯಿದೆ. ಸೊ ಇನ್ನೂ ಸ್ಲೋ ಆಗಿ ಆಗ್ತಾಯಿದೆ, ಸ್ವಲ್ಪ ಫಾಸ್ಟಲ್ಲೇ ಆಗಬೇಕು. ಯಾಕಂದರೆ ಇವು ಗಲ್ಫ್ ಕಂಟ್ರೀಸ್ ಎಲ್ಲ ಆಲ್ರೆಡಿ ಭಾಳ ಮುಂದೆನೇ ಹೋಗ್ಬಿಟ್ಟಿದ್ದಾವೆ. ಸೊ ನಾವಿನ್ನ ಹಿಂದೆ ಉಳ್ಕೊಂಡಿದ್ದೀವಿ, ಇನ್ನು ಡೆವಲಪಿಂಗ್ ಕಂಟ್ರೀಸಲ್ಲೇ ಇದ್ದೀವಿ ನಾವು. ಸೊ ಇವೆಲ್ಲ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿದ್ದಾವೆ. ಸೊ ಇಲ್ಲಿನ ವ್ಯೂ ನೋಡ್ಬೋದು ನೀವು ಯಾವ ಥರ ಇದೆ ಇವಾಗ ಪ್ರೆಸೆಂಟು.
ಈ ಥರ ಒಂದು ಬೋರ್ಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಅಮಾನ್ ಅಂತೇಳಿ ಬರ್ತಿದೆ. ಸೊ ಅಲ್ಲೇ ಜನರಲ್ ಸ್ಟೋರಲ್ಲಿ ಒಂದು ಈ ಥರ ಬೋರ್ಡ್ ಮಾಡ್ಕೊಂಡು ಈ ಥರ ಹಿಡಿತಾ ಇದ್ದೀನಿ ಜನಗಳಿಗೆ. ಸೊ ಈಸಿಯಾಗಿ ಲಿಫ್ಟ್ ಸಿಗಲಿ ಅಂತೇಳಿ. ಶೋಭಾಗ್ ತನಕ. ಸೊ ಒಂದು ಆರ್ಮಿ ಆಫೀಸರ್ ಇದ್ದಾರೆ, ಅವ್ರ ಫೇಸ್ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಗೋ. ಶೋಭಾಗ್ ಸರ್, ಥ್ಯಾಂಕ್ ಯು, ಶುಕ್ರಾನ್. فيو يعني. ಆರ್ಮಿ ಆಫೀಸರ್ ಜೊತೆ ಹೋಗ್ತಾ ಇದ್ದೀನಲ್ಲ, ಸೊ ಅವ್ರು ನನಗೆ ಗೈಡ್ ಮಾಡ್ತಾ ಇದ್ದಾರೆ ಇವಾಗ ಶೋಭಾಕಿಂದ ಯಾವ ಥರ ಹೋಗ್ಬೇಕಂತೇಳಿ. ಸೊ ಶೋಭಾಕಿಂದ ಟ್ರಾನ್ಸ್ಪೋರ್ಟೇಷನ್ ಭಾಳ ಕಡಿಮೆ ಇದೆ ಅಂತೆ. ದೇರ್ ಈಸ್ ಅ ಬಸ್ ಕಾಂಪ್ಲೆಕ್ಸ್ ಅಂತೇಳಿ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಗೈಡ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಹೆಂಗೆ ಹೋಗ್ಬೋದು ಅಂತೇಳಿ. ನಾನು ಹೋಗ್ತಾ ಇರೋದು ಲಿಫ್ಟಿಂದ ಅಲ್ಲ, ಇವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಹೋಗ್ತಾ ಇದ್ದೀನಿ ಅಂತೇಳಿ. ಚೆಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇವ್ರು ನನಗೆ ಬಸ್ ಸಜೆಷನ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಬೈ ಬಸ್. ಸೊ ಅದೇ ಬಸ್ಸಿಂದ ಹೋಗಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಲಿಫ್ಟ್ ಸಿಕ್ಕರೆ ಲಿಫ್ಟ್ ತೊಗೊಂಡು ಹೋಗೋಣ, ಇಲ್ಲಾಂದರೆ ಬಸ್ಸಿಂದನೇ ಹೋಗೋಣ. ಸೊ ಅವರಿಗೆ ವೀಡಿಯೋದಲ್ಲಿ ತೊಗೋಬೇಡಿ ಅಂತ ಹೇಳ್ತಿದ್ದಾರೆ, ಯಾಕಂದರೆ ಅವರು ಆರ್ಮಿ ಪರ್ಸನ್ನು, ಹಾಗಾಗಿ ನನ್ನ ವೀಡಿಯೋದಲ್ಲಿ ತೊಗೋಬೇಡ ಅಂತ ಹೇಳ್ತಿದ್ದಾರೆ. ಸೊ ಶುಕ್ರಾನ್ ಸರ್, ಶುಕ್ರಾನ್. ಸೊ ಅಲ್ಲಿ ಕಾರ್ ಹೋಗ್ತಿದೆಯಲ್ಲ, ಸೊ ಅವರೇ ಆರ್ಮಿ ಪರ್ಸನ್ನು. ಸೊ ಅವರು ನನಗೆ ಟೋಟಲಿ ಇವಾಗ ಅಲ್ಲಿ ಆ ವಾದಿ ಮೂಸಾ ಪೆಟ್ರಾದಿಂದ ಇಲ್ಲಿ ತನಕ ಡ್ರಾಪ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿಂದ ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಣ. ಹಾಯ್. Hello. Aman. This is college, university? Yes. Where are you from? India. Oh, India. Yeah. Yeah. Nice to meet you. Yeah. Hello, India. My name is Muhammad. I'm from Jordan. ಇಲ್ಲೇ ನಿಂತಿದ್ದೆ, ಮುಂದೆ ಅಲ್ಲಿ ಕಾಲೇಜ್ ಇದೆ ಅಂತ, ಯೂನಿವರ್ಸಿಟಿ ಅದು. ಸೊ ಇವ್ರು ಬಂದು ಹೆಲ್ಪ್ ಮಾಡ್ತಾರೆ. ಅಮಾನ್ ಬಸ್ 12:30. ಸಾರಿ, ನೋ ಅರಬಿಕ್. ಇವರು ಇಲ್ಲಿ ಸ್ಟೂಡೆಂಟ್ ಅಂತ, ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡೋಣ, ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಏನು ಇಲ್ಲ ಅಂತೇಳಿ. ಸೊ ಅವ್ರಿಗೆ ನನಗೆ ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ ಆ್ಯಂಡ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಯು ಆಲ್ಸೋ ಸಬ್ಸ್ಕ್ರೈಬ್ Yes, ಯೂಟ್ಯೂಬ್. of course, yes. Yes. Hello, India. Hello. My name is Muhammad. My name is Abdurrahman. Hello. 21 years studying class in Shobak. Shobak Shobak College. in Kingdom of Jordan. Yeah. in Shobak in جامعة البلقاء التطبيقية كلية الشوبك الجامعية. You speak Arabic. Welcome to Jordan. Welcome to Jordan. ಫುಲ್ ಇಲ್ಲಿ ಟೈಮ್ ಪಾಸ್ ಆಗ್ತಿದೆ ಒಂಥರ. ಯಾರೋ ಇಲ್ಲಿ ಕ್ಲಾಸ್ ಬಿಟ್ಟು ಬಂದಿದ್ದಾರೆ. ಸೊ ನಾನು ನಿಂತಿದ್ದು ನೋಡಿ ಬಂದು ನಿನ್ನ ಯೂಟ್ಯೂಬ್ ಚಾನಲ್ ಏನು ಅದೆಲ್ಲ ಕೇಳ್ತಿದ್ರು ಆ್ಯಂಡ್ ಯೂಟ್ಯೂಬ್ ಚಾನಲ್ ತೊಗೊಂಡು ಸಬ್ಸ್ಕ್ರೈಬು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು, ಶುಕ್ರಾನ್. Thank you. Love. ಸೊ ಕಾಲೇಜ್ ಮುಂದ್ಗಡೆ ಯಾರು ನಿಲ್ಸಲ್ಲ ಅಂತೇಳಿ ಸ್ವಲ್ಪ ಕಾಲೇಜಿಂದ ಮುಂದೆ ಬರ್ತಾ ಇದ್ದೀನಿ. ನೋಡ್ಬೋದು, ಹಿಂಗೆ ದಾರಿ ಇದೆ. ಚೆನ್ನಾಗಿದೆ ಗುರು, ಯಾಕಂದರೆ ಗಿಡಗಳಿದ್ದಾವೆ, ಅಷ್ಟೇನು ಫೀಲ್ ಆಗ್ತಾ ಇಲ್ಲ ಬಿಸಿಲು. ಇನ್ ಕೇಸ್ ಗಿಡಗಳು ಇರಲಿಲ್ಲ ಅಂತ ಹೇಳಿದ್ರೆ ಈ ಬಿಸಿಲಿಗೆ ಫ್ರೈ ಆಗಿಬಿಡ್ತಿದ್ದೆ. ಇನ್ನು 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಶೋಭಕ್ ಯಾ. ಸೊ ಲಿಫ್ಟ್ ಸಿಕ್ಕಿದೆ ಶೋಭಕ್ ತನಕ. ಶುಕ್ರಾನ್. ಹಲೋ. ಕಾರು ಗುರು, ಶೋಭಾಕಿಗೆ ರೀಚ್ ಆಗಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಶೋಭಾಕಿಂದ ದಾನಾ ತನಕ ಹೋಗ್ಬೇಕು ನಾನು. ಸೊ ದಾನಾ ಅಂತೇಳಿ ನೆಕ್ಸ್ಟ್ ಸಿಟಿ ಅದು. ಸೊ ಆ ಸಿಟಿಗೆ ಹೋಗ್ಬೇಕು ಚೆಕಿಂಗ್ ಮಾಡಿಕೊಂಡು. ಸೊ ಮೇಜರ್ಲಿ ಇಲ್ಲಿ ಲಾಂಗ್ ಲಿಫ್ಟ್ ಸಿಗ್ತಾ ಇಲ್ಲ ನನಗೆ, ಇಲ್ಲ ಶಾರ್ಟ್ ಲಿಫ್ಟ್ಸ್ ಸಿಗ್ತಾ ಇದ್ದಾವೆ. ಹಿಚ್-ಹೈಕಿಂಗ್ ಅಷ್ಟು ಈಸಿ ಅಲ್ಲ ಗುರು. ಸೊ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ಆ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನೀವು ಬಿಗ್ನಿಂಗಿಂದ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಮೇನ್ಲಿ ನೀವು ಪೆಟ್ರೋಲ್ ಬಂಕ್ ಇಲ್ಲಾಂದರೆ ಸಿಟಿ ಹೊರಗಡೆ ಹೋಗಿ ಆ್ಯಂಡ್ ಹೈವೇ ಇಟ್ಕೊಳ್ಳಿ, ಅಲ್ಲಿಂದ ಈಸಿ ಇರುತ್ತೆ ಲಿಫ್ಟ್ ಸಿಗೋಕ್ಕೆ. ಓ ಬಟ್ ಐ ನೋ ಐ ಆಮ್ ಗೋಯಿಂಗ್ ಬೈ ಲಿಫ್ಟ್. Dosek Hostel. Dosek. تقاطع. وين دينار؟ I am going Hashmiya. ها؟ Hashmiya. هاشمية؟ Yeah, Hashmiya. جوردن نعم. Jordan. نعم. Jordan good.
Good. Jamil. Jamil. Good. Yeah. ಸೊ ಗುಡ್, ಎಂಜಾಯ್ ಆಗ್ತಾ ಇದೆ, ಮಜಾ ಬರ್ತಾ ಇದೆ. ಸೊ ಮಜಾದಲ್ಲೇ ಸ್ವಲ್ಪ ಸಜಾನೂ ಇದೆ, ಯಾಕಂದರೆ ಫುಲ್ ಬ್ಯಾಗ್ ಹಾಕೊಂಡು ಹೋಗ್ಬೇಕು ದೂರ. أنا ನಾಮ್ أنا حسن ಹಸಿ حسن ಹಸನ್ حسن حسن. ಹಸನ್ ಅಂತ ಅವ್ರ ಹೆಸರು. ನೋಡ್ಬೋದು ಎಷ್ಟು ಗಿಡಗಳಿದ್ದಾವೆ. ಇಂಥ ಡೆಸರ್ಟ್ ಏರಿಯಾ ಅಂತ ಹೇಳಿದ್ರು, ಫುಲ್ಲು ಗಿಡಗಳಿದ್ದಾವೆ ನೋಡ್ಬೋದು. ಅವಾಗಿಂದ ಇಲ್ಲೇ ನಿಂತಿದ್ದೆ, ಸೊ ಯಾವುದು ಲಿಫ್ಟ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲಂತರೂ ಫುಲ್ ಇದೆ, ನೋಡ್ಬೋದು ಈ ಥರ ಹೈವೇ ಇದೆ ಮುಂದೆ. ಸೊ ಫುಲ್ಲು ಡೆಸರ್ಟ್ ಏರಿಯಾ. ಸೊ ಇವತ್ತು ಮುಟ್ತೀನೋ ಇಲ್ವೋ ಗೊತ್ತಿಲ್ಲ ಅಮ್ಮನ್ನ. ನಾನೊಬ್ಬನೇ ಸೋಲೋ, ಏನು ಬ್ಯಾಗ್ ಇರಲಿಲ್ಲ ಅಂದರೆ ಹೋಗ್ಬೋದಿತ್ತು. ಆದರೆ ಇಷ್ಟು ಲಗೇಜ್ ಹಾಕ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತಿದೆ. ನೋಡೋಣ, ಇದು ಒಂದು ಪಾರ್ಟ್ ಆಫ್ ಎಕ್ಸ್ಪೀರಿಯೆನ್ಸು. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿದ್ರೇ ಅಲ್ವಾ ಮುಂದೆ ಇದ್ರಿಗಿಂತ ದೊಡ್ಡ ಅಡ್ವೆಂಚರ್ ಮಾಡೋಕ್ಕೆ ಸಾಧ್ಯ. ಏನು ಮಾಡೋಕ್ಕಾಗಲ್ಲ, ಬಜೆಟ್ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಹೀಗೆ. ನನ್ನ ಕಡೆ ಸಫಿಷಿಯೆಂಟ್ ಅಮೌಂಟ್ ಇದೆ, ಸೊ ನಾನು ದುಡ್ಡು ಪೇ ಮಾಡಿ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದಿತ್ತು. ಬಸ್ಸಲ್ಲಿ ಹೋಗೋದು ಅಷ್ಟು ಮಜಾ ಬರೋಂಗಿಲ್ಲ. ಈ ಥರ ಲೋಕಲ್ ಜೊತೆ ಹಿಚ್ ಹೈಕಿಂಗ್ ಮಾಡ್ಕೊತ, ಅವರ ಕಲ್ಚರ್ ಎಕ್ಸ್ಚೇಂಜ್ ಮಾಡ್ಕೊತ. ಸೊ ಇವಾಗ ಬರೋ ಮುಂದೆ ನೋಡಿದ್ರೆ ಎಷ್ಟೋ ಜನ ಸಿಕ್ಕರು, ನನಗೆ ಲಿಫ್ಟ್ ಕೊಟ್ಟರು. ಆ್ಯಂಡ್ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು. ಆ್ಯಂಡ್ ಭಾಳ ಜನ ಇಲ್ಲಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಬೇಡ ಅಂತ ಹೇಳ್ತಾರೆ. ಸೊ ನಮ್ಮ ಊರುಗಳಲ್ಲಿ ಮತ್ತು ನಮ್ಮ ಹಳ್ಳಿಗಳಲ್ಲಿ ಯಾವ ಥರ ವಿಲೇಜ್ ಎಂಟ್ರೆನ್ಸ್ ಬಾಗಿಲ ಇರುತ್ತೆ ಆ್ಯಂಡ್ ಎಕ್ಸಿಟ್ ಬಾಗಿಲ ಇರುತ್ತೆ. ಸೊ ಇದು ಶೋಭಾಕ್ ಸಿಟಿಯ ಎಕ್ಸಿಟ್ಟು. ಮರುಭೂಮಿಯಲ್ಲಿ ಒಂಟಿಯಾಗಿ ನಾನು ಹೋಗ್ತಾ ಇದ್ದೀನಿ, ದೂರ ತನಕ ಯಾರು ಕಾಣ್ತಾ ಇಲ್ಲ ಗುರು. ಮುಂದೆ ಒಂದು ಜಂಕ್ಷನ್ ಇದೆ, ಅಲ್ಲಿಂದ ಮೇ ಬಿ ಕಾರ್ ಸಿಗ್ಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ಡೆಸರ್ಟ್ ಏರಿಯಾದ ಸ್ಟಾರ್ಟ್ ಆಗಿದೆ. ಸೊ ಡೆಸರ್ಟ್ ಏರಿಯಾದಲ್ಲಿ, ಸೊ ಇವನ್ ಜಾರ್ಡನಲ್ಲಿ ಡೆಸರ್ಟಲ್ಲಿ ವೈಲ್ಡ್ ಅನಿಮಲ್ಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ನಾನು ನೋಡಬೇಕು, ಸ್ವಲ್ಪ ಹುಷಾರಾಗಿರಬೇಕು. ನೋ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಡೈರೆಕ್ಟ್ ನೋ ಅಂತ ಹೇಳ್ಬಿಟ್ಟ ಗುರು. ನೋಡ್ರಿ ಗುರು, ಇಲ್ಲಿ ಜನಗಳಿಗೆ ಇನ್ನೂ ಹಿಚ್ ಹೈಕಿಂಗ್ ಅಂದರೆ ಗೊತ್ತಿಲ್ಲ. ಈ ಥರ ಲಿಫ್ಟ್ ಕೇಳಿದರೆ ಯಾರೂ ನಿಲ್ಲಿಸ್ತಾ ಇಲ್ಲ. ಒಂದು ಕಾರ್ ಬರ್ತಾಯಿದೆ, ನೋಡೋಣ, ಲೆಟ್ಸ್ಗೋ. ಈ ಥರ ಆಗುತ್ತೆ ಅಂತ ಹಿಚ್ ಹೈಕಿಂಗಲ್ಲಿ ಸಮ್ಟೈಮ್ಸು ಯಾರು ಲಿಫ್ಟ್ ಕೊಡಲ್ಲ. ಯಾವುದು ಕಾರ್ ನಿಲ್ಲಿಸ್ತಾ ಇಲ್ಲ ಗುರು. ಆರ್ಮಿ ಪೊಲೀಸ್ ಕರೆಕ್ಟಾಗಿ ಹೇಳಿದ್ರು, ಜಾಸ್ತಿ ಗಾಡಿ ಇಲ್ಲಿ ಸಿಗೋಲ್ಲ ನಿಮಗೆ, ಸಿಕ್ಕರು ಯಾರು ನಿಲ್ಲಿಸಲ್ಲ ಅಂತೇಳಿ. ಸೊ ನಾನು ಆ್ಯಕ್ಚುಲಿ ಈ ಕಡೆ ಬಂದುಬಿಟ್ಟಿದ್ದೀನಿ. ನಾನು ಒಂದು ಹೈವೇ ಇದೆ ಆ ಕಡೆ, ಈ ಕಂಟ್ರಿದು ಜಾರ್ಡನಿಂದು. ಇನ್ನೊಂದು ಹೈವೇ ಇದೆ, ಆ ಕಡೆ ಹೋಗ್ಬೇಕಿತ್ತು, ಮೇನ್ ಹೈವೇದು. ಆ ಕಡೆ ಹೋದರೆ ಈಸಿ ಸಿಗ್ತಿತ್ತು ಅಮ್ಮನಿಗೆ ಎಲ್ಲ ಗಾಡಿಗಳು. ಸೊ ಇದು ಒಂಥರ ಹಳ್ಳಿಗಳಲ್ಲಿ ಹೋಗುವ ದಾರಿ ಇದು. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಮೂಮೆಂಟ್ ಕಡಿಮೆ ಇದೆ ಗಾಡಿದು. ಸೊ ದೂರ ತನಕ ಭಾಳ ಗಾಡಿ ಹೋಗಂಗೆ ಇಲ್ಲ. ಸೊ ಹೋದ್ರೆ ಇಲ್ಲೇ ಲೋಕಲಲ್ಲಿ ಹೋಗ್ತಿರ್ತಾರೆ. ಸೊ ಹೋದ್ರೂ ಯಾರು ನಿಲ್ಲಿಸ್ತಾ ಇಲ್ಲ ಯಾರು ಇಲ್ಲಿ. ದೇವರೇ ಲಿಫ್ಟ್ ಕೊಡ್ಸ ಬಾ, ಇಂಥ ಬಿಸಿಲಲ್ಲಿ, ಇಂಥ ಮರುಭೂಮಿಯಲ್ಲಿ ಯಾವ ಥರ ಹೋಗ್ತಾ ಇದ್ದೀನಿ ನಾನು ಗೊತ್ತಿಲ್ಲ. ನನ್ನ ಜೊತೆ ಏನಾಗುತ್ತೆ ಮುಂದೆ ಅಂತೇಳಿ ನೋಡೋಣ. ಒಂದು ಕಾರ್ ಬರ್ತಾಯಿದೆ, ಟ್ರೈ ಮಾಡೋಣ. ಡೈರೆಕ್ಟ್ ನೋ ಅಂತೇಳಿ ಹೋದ ಅವನು. ಆ ಜಂಕ್ಷನ್ ಕಡೆ ಹೋಗ್ತೀನಿ, ನೋಡ್ತೀನಿ, ಅಲ್ಲಿ ಟ್ರೈ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇನ್ನೂ ಆದರೂ ಯಾರೂ ಗಾಡಿ ನಿಲ್ಲಿಸ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ.